ಜೈಶಾವ್ರೆ ಏನ್ ಸರ್ ಕಣ್ಣು ಹಾಕೋ ಸಿಕ್ಕಾಪಟ್ಟೆ ಉಳಿತಾ ಇದ್ದಾರೆ. ನೋಡಿದ್ರೆ ಕಣ್ಣು ಉಳಿತಾ ಇದೆಯಾ? ಓಕೆ ಸರ್. ಈ ಪಾಂಡು ಕಂಪ್ಯೂಟರ್ ಮುಂದೆ 3 ಹೊತ್ತು ಕೂತಿದ್ರೆ ಇನ್ನೇನ್ರಿ ಆಗತ್ತೆ ಸುಡುಗಾಡು? ಕಂಪ್ಯೂಟರ್ ಮುಂದೆ ಕೂತ್ಕೋಬಾರ್ದ? ಅಯ್ಯೋ ನಿನ್ನೆ ಮನೆಯಿಂದ ಒಂದೇ ಸಮನೆ ಕೆಲಸ. ಅದಕ್ಕೆ ಸರ್ ಕಣ್ಣು ಸ್ಟ್ರೈನ್ ಆಗ್ಬಿಟ್ಟಿರ್ಬೇಕು. ನೀವು ಸ್ವಲ್ಪ ಹೊತ್ತು ಆರಾಮಾಗಿ ಕಣ್ಣು ಮುಚ್ಕೊಂಡು ಕೂತ್ಕೊಳ್ಳಿ. ಆಯ್ತು. ಈಗ ಇನ್ನು 2 ಫೈಲ್ನ ಕ್ಲಿಯರ್ ಮಾಡ್ಬೇಕು ನಾನು. ರೀ ಪಾಂಡು ಕೆಲಸ ಮಾಡಿದ್ರಾಯ್ತು, ರೆಸ್ಟ್ ತಗೊಳ್ರಿ ಕೂತ್ಕೊಂಡು. ನೀವ್ ಈ ತಕ್ಷಣ 2 ಫೈಲ್ನ ಕಂಪ್ಲೀಟ್ ಮಾಡ್ಬಿಟ್ರೆ ಬಾಸು ನಿಮ್ ಕೆಲಸ ಮೆಚ್ಕೊಂಡು ನಿಮ್ಮ ಪ್ರಮೋಷನ್ ಕೊಡೋದು ಕನಸಿನ ಮಾತು. ಕಣ್ಣು ಮುಚ್ಕೊಂಡು ಒಳ್ಳೆ ಕನಸು ಕಾಣ್ರಿ. ಸರ್ ಒಳ್ಳೆ ಕನ್ಸು ಹೇಗ್ ಕಾಣೋದು? ಅಯ್ಯೋ ಎದುರುಗಡೆ ಇರೋದು ನೋಡೋದಕ್ಕೆ ಕಣ್ಣು ಉರಿ ಆಗುತ್ತೆ, ಇನ್ ಕಾನ್ಸಲ್ ಬರೋನ ನೋಡೋದಕ್ಕಾಗುತ್ತಾ? ಕಣ್ಣೂರಿದ್ರೆ ಕನ್ಸಲ್ಲೂ ಕಾಣಿಸಲ್ವಾ? ಸರ್ ನೀವು ಸ್ವಲ್ಪ ಹೊತ್ತು ಆರಾಮಾಗಿ ಕಣ್ಣು ಮುಚ್ಕೊಂಡು ರೆಸ್ಟ್ ಮಾಡಿ. ಆ ಫೈಲ್ ನ ನೀವ್ ರೆಡಿ ಮಾಡ್ತೀರಾ? ಎಚ್ಚರ ಆದ್ಮೇಲೆ ನೀವೇ ರೆಡಿ ಮಾಡಿ. ಎಚ್ಚರ ಆದ್ರೆ ಸರಿ, ಆಗದೆ ಇದ್ರೆ ಶ್ರೀಮದ್ ರಮಣ ಗೋವಿಂದ ಗೋವಿಂದ. ಎಷ್ಟಾಯ್ತು? 43 ಒಂದು. ಸರ್ ಈ ಫೈಲ್ ಕಂಪ್ಲೀಟ್ ಮಾಡಿದ್ದೀನಿ. ಹೌದಾ? ಗುಡ್, ವೆರಿ ಗುಡ್. ಯಶ ಪಾಂಡು, ಈ ಆಫೀಸ್ನಲ್ಲಿ ಕೆಲಸ ಮಾಡೋ ಅಷ್ಟು ಜನ ಕಾಮ್ಸರು ಸರ್ ನಿಮ್ಮೊಬ್ಬರನ್ನ ಬಿಟ್ಟು. ಈ ಫೈಲ್ನ ಮುಂಬೈ ಆಫೀಸಿಗೆ ಕಳಿಸೋದಕ್ಕೆ ಇನ್ನೂ 1 ವಾರ ಟೈಮ್ ಇದೆ. ನೀವು ಬೆಳಿಗ್ಗೆ ಫೈಲ್ ತಗೊಂಡು 3:30 ಅಷ್ಟೊತ್ತಿಗೆ ಫಿನಿಶ್ ಮಾಡಿಬಿಟ್ಟಿದ್ದೀರಲ್ರಿ, ನಿಮ್ಮಂಥ ಎಫಿಷಿಯಂಟ್ ವರ್ಕರ್ಗೆ 1 ಅವಾರ್ಡ್ ಕೊಡಿಸ್ಲೇಬೇಕು ನಾನು. ಪ್ರಮೋಷನ್ ಪ್ರಮೋಷನ್ ನಿಮಗಂದ್ರೆ ಇನ್ಯಾರಿಗಪ್ಪ ಕೊಡಿಸ್ಬೇಕು ನಾನು? ಐ ವಿಲ್ ರೆಕಮೆಂಡ್ ಇಟ್. ಸರ್ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಥ್ಯಾಂಕ್ ಯು. ಯಾಕ್ರಿ ಪಾಂಡು? ಸರ್ ನನಗೆ ಪ್ರಮೋಷನ್ ಕೊಡ್ತೀನಿ ಅಂತ ಹೇಳಿದ್ರಲ್ಲ ಸರ್, ಅದಕ್ಕೆ. ನಿದ್ದೆ ಮಾಡಿದ ಪ್ರಮೋಷನ್ ರೇ ಪಾಂಡು, ನಿಮ್ ಕಣ್ಣಿಗೆ ನಾನೇನ್ ಜೋಕರ್ ತರ ಕಾಣಿಸ್ತಾ ಇದ್ದೀನಿ ಅಂದ್ರೆ? ಬಿಗ್ ಬಾಸ್ ಹೇಳಿದ್ರೆ ಯೋಚನೆ ಮಾಡ್ಬೇಕಾಗಿತ್ತು. ಹೇಳಿರೋದು ನಮ್ ಬಾಸ್, ಒಪ್ಕೊಳ್ಳೇಬೇಕು. ಹೂ ಅಂತ ಯಾವ ಧೈರ್ಯದಲ್ಲಿ ಹೇಳ್ತಾರೆ ಬಿಡಿ ಸಾ. ಅಕ್ಷರ ಬಗ್ಗೆ ಅರ್ಜೆಂಟಿನ ಫೈಲ್ನ ಆದಷ್ಟು ಬೇಗ ರೆಡಿ ಮಾಡ್ರಿ ಅಂತ ಹೇಳಿದ್ರೆ ಆಫೀಸ್ ಅಲ್ಲಿ ನಿದ್ದೆ ಮಾಡ್ತೀರಲ್ರಿ, ಇದಕ್ಕೆ ಪ್ರಮೋಷನ್ ಬೇರೆ ಕೇಳ್ತೀರಾ? ನಾಚಿಕೆ ಆಗೋದಿಲ್ವಾ ನಿಮ್ಗೆ? ಸಿಂಗಯ್ಯ, ಇನ್ಮೇಲೆ ಯಾರು ಆಫೀಸ್ ಅಲ್ಲಿ ನಿದ್ದೆ ಮಾಡಿದ್ರೆ ಎದ್ದೇಳು ಮಂಜುನಾಥ ಹಾಗಾದ್ರೆ ನಾನು ಪ್ರಮೋಷನ್ ಬಗ್ಗೆ ಕನ್ಸ್ಕೊಂಡಿದ್ದು? ಈ ಆಫೀಸ್ನಲ್ಲಿ ಪ್ರಮೋಷನ್ ನಿಮಗೆ ಕಾಣಿಸೆ? ಪಾಂಡು, ಕೆಲಸ ಕಂಪ್ಲೀಟ್ ಮಾಡ್ರಿ ಅಂತ ಹೇಳಿದ್ರೆ ನಿದ್ದೆ ಮಾಡ್ತೀರಾ, ಎಬ್ಸಿದ್ರೆ ಪ್ರಮೋಷನ್ ಕೇಳ್ತೀರಾ. ಏನ್ರಿ ಆಗಿದೆ ನಿಮ್ಗೆ? ಸರ್ ಪಾಂಡು ಸರು ಕಣ್ಣೂರಿ ಅಂತ ಇದ್ರು. ಅದಕ್ಕೆ ನಾನು ಹೇಳಿದ್ದು ಕೆಲಸಕ್ಕಿಂತ ಆರೋಗ್ಯ ಮುಖ್ಯ ಅಂತ. ರೇ ಪಾಂಡು, ಮೊದಲು ರೆಸ್ಟ್ ಮಾಡ್ರಿ. ಈ 3 ಹೊತ್ತು ಕೆಲಸ ಕೆಲಸ ಅಂತ ಒದ್ದಾಡ್ತಾ ಇದ್ರೆ ಸುಡುಗಾಡ್ ಸೇರ್ಕೋಬೇಕಾಗತ್ತಷ್ಟೇ. ಎಲ್ರು ಗರಂ ಆಗ್ಬಿಟ್ಟವ್ರೆ. ನೀವು ಒಳ್ಳೆ ಮಾತಾಡ್ಲಿಲ್ಲ ಅಂದ್ರೆ ಎಲ್ರು ಸ್ಟ್ರೈಕ್ ಮಾಡ್ಬಿಡ್ತಾರೆ. ಹೌದಾ? ರೀ ಪಾಂಡು, ನಿಮಗೆ ಮೈ ಹುಷಾರಿಲ್ಲ ಅಂತಂದ್ರೆ ಕೆಲಸಕ್ಕೆ ಯಾಕಪ್ಪ ಬರಕ್ ಹೋದ್ರಿ? ಅಲ್ಲ, ಬೆಳಿಗ್ಗೆ ನಾ ಕೆಲಸ ಕೊಟ್ಟಾಗ 1 ಮಾತು ಹೇಳಿದಿದ್ರೆ, ಪವಡಿಸು ಪರಮಾತ್ಮ ಶ್ರೀ ಪಾಂಡುರಂಗ ಅಂತ ಹಾಡು ಹೇಳಿ ಮಲಗಿಸ್ಬಿಡ್ತಿದ್ರ ಸರ್? ರೀ ಪಾಂಡು, ಕಣ್ ಡಾಕ್ಟರ್ ಹತ್ರ ಹೋಗಿ ಟ್ರೀಟ್ಮೆಂಟ್ ತಗೊಂಡು ಮನೆಗೆ ಹೋಗಿ ರೆಸ್ಟ್ ತಗೊಳ್ಳೋದಾನೆ. ಆಫೀಸ್ ಅಲ್ಲಿ ಯಾಕ್ರಿ ನಿದ್ದೆ ಮಾಡ್ತೀರಾ? ಆಫೀಸ್ ಡೆಕೋರಮ್ ಹಣ ಹೋಗೋದಿಲ್ವಾ? ಪರವಾಗಿಲ್ಲ ಬಿಡಿ ಸರ್, ಕಣ್ಣು ಉಜ್ಕೊಡೆ ಕೆಲಸ ಮಾಡ್ತೀನಿ. ಹಠ ಹಿಡಿಬೇಡ್ರಿ, ಮನೆಗೆ ಹೋಗ್ರಿ. ಮತ್ತೆ ಈ ಫೈಲ್ ಕೊಡಿ ಸರ್, ಇಲ್ಲಿ ಇವ್ರು ಕಂಪ್ಲೀಟ್ ಮಾಡ್ತಾರೆ. ಇವ್ರಿಗೆ ಏನು ಬೇರೆ ಕೆಲಸ ಇಲ್ಲ. ಬನ್ನಿ ನೀವು ಮನೆಗೆ ಹೋಗಿ. ಹೋಗಿ ಸರ್, ನಾನು ಇದ್ದೀನಿ. ಬಾಯ್ ಸರ್. ಬಾಯ್. ಪಾಪ ಪಾಂಡು. ಪಾಪ ಪಾಂಡು ಅಲ್ಲ ರೀ, ಪಾಪ ನಮ್ ಬಾಸು. ಈ ಫೈಲ್ ಕಂಪ್ಲೀಟ್ ಮಾಡಿ ತಗೊಂಬಂದ್ ಕೊಡ್ರಿ. ಸರ್ ಕಾಮ್ ಚೋರ್ ಡೂ ಇಟ್. ಆಯ್ತಾ? ಅಯ್ಯೋ ನಿನ್ ಕೈ ಮುಗಿತೀನಮ್ಮ, ಖಾಲಿ ಮಾತ್ರ ಬೀಳ್ಬೇಡ. ನಾನ್ ಯಾಕೆ ನಿಮ್ ಕಾಲಕ್ ಬೀಳ್ಲಿ? ಅಯ್ಯೋ ನೀನೇನೆ, ನಾನು ಚಾರು ಅಂದ್ಕೊಂಡ್ಬಿಟ್ಟೆ. ಅಯ್ಯೋ ನಾನ್ ಚೌಕಾಸಿ ಅಲ್ಲ, ನಿಮ್ ಯಜಮಾನಿ. ಒಳಗ್ ಬನ್ನಿ ಬನ್ನಿ. ನಿಮ್ ಕಣ್ಣೇನೋ ಸರಿ ಇಲ್ಲ, ಮಂಜಾಗಿದೆ. ಡಾಕ್ಟರ್ ಹತ್ರ ಕಳ್ಸಿದೀನಿ ಅಂತ ನಿಮ್ ಬಾಸ್ ಬಾಲರಾಜ್ ಫೋನ್ ಮಾಡಿ ಹೇಳಿದ್ರಲ್ಲ.
ಹೋಗಿದ್ರ ಡಾಕ್ಟರ್ ಹತ್ರ ಜರ್ಗಿ. ಅಯ್ಯೋ ಕಣ್ಣು ಹೋಗ್ಬಿಡುತ್ತೆ ಅಂದ್ರ ನೀವು ಬ್ಲೈಂಡ್ ಆಗ್ಬಿಟ್ರಾ? ಕೊಳ್ತಾರಲ್ಲ ಶ್ರೇಯರಿ ನಿಮ್ಮಿ ಕೀಟ ತಕ. ಅಪ್ಪ ನೀನ್ ಹೇಳಪ್ಪ ಏನಾಯ್ತು? ಕಂಪ್ಯೂಟರ್ ಸ್ಕ್ರೀನ್ ನೋಡಿ ನೋಡಿ ಕಣ್ಣು ಡ್ರೈ ಆಗ್ಬಿಟ್ಟಿದೆ ಅಂತೆ. ಸರಿಯಪ್ಪ, ಒಂದೆರಡು ದಿನ ನೀನು ಅಮ್ಮ ಕಣ್ಣು ತಂಪಾಗೋ ಜಾಗಕ್ಕೆ ಹೋಗ್ಬಿಟ್ಟು ಬನ್ನಿ. ಕಣ್ ಪ್ರಾಬ್ಲಮ್ ಸಾಲ್ವ್ ಆಗೋದು ತುಂಬಾ ಇಂಪಾರ್ಟೆಂಟು ರೀ. ನಿಮ್ ಕಣ್ಣು ತಂಪಾಗುವಂತ ಹಸಿರಿರೋ ಜಾಗಕ್ಕೆಲ್ಲಾದ್ರೂ ಹೋಗೋಣವಾ? ಹೌದು, ಹಸ್ರನ್ನ ನೋಡಿದ್ರೆ ಕಣ್ ತಂಪಾಗತ್ತೆ. ಶ್ರೀಮತಿ, ಗೋವಾ ಬೀಚ್ಗೆ ಹೋಗೋಣ ಕಣೆ. ಅಲ್ಲಿ ಹೋದ್ರೆ ಸಿಂಗಲ್ ಪೀಸು, 2 ಪೀಸು, ಫಾರಿನ್ ಪೀಸು ಇದೆಲ್ಲ ಇರುತ್ತಂತೆ. ಅದು ನೋಡಿದ್ರೆ ಕಣ್ಣು ತಂಪಾಗುತ್ತಂತೆ. ನಿಮ್ಮನ್ ಪೀಸ್ ಪೀಸ್ ಮಾಡ್ಬಿಡ್ತೀನಿ. ನಿಮ್ ಬುದ್ಧಿ ನಿಮ್ ಕಣ್ಣು ಎರಡು ತಂಪಾಗುವಂತ ಜಾಗಕ್ಕೆ ನಾನ್ ಕರ್ಕೊಂಡು ಹೋಗ್ತೀನಿ. ಎಲ್ಲಿಗೆ? ನನ್ ಮಾತೆ ಶಾಸನ ತೀರ್ಥಯಾತ್ರೆಗೆ ಹೋಗೋಣ. ಕೊತ್ತಂಬರಿ ಕೆಂಚಮ್ಮ, ಈರುಳ್ಳಿ ಮತ್ತೆ ಟೊಮೆಟೊ ಎರಡು ಮಿಕ್ಸ್ ಮಾಡಿ 1 kg ಕೊಡು. ಅದ್ ಹೆಂಗಾಯ್ತದೆ? ಅದ್ ಬೇರೆ ರೇಟು ಇದ್ ಬೇರೆ ರೇಟ್ ಅಲ್ವಾ? ನಿಮ್ ಅತ್ತೆಯವರು 80 ರೂಪಾಯಿ ಹುರುಳಿಕಾಯಿಗೆ 150 ರೂಪಾಯಿ ಕೊಟ್ಬಿಟ್ಟು ತಗೋತಾರೆ. ನೀವ್ಯಾಕೆ ಹಿಂಗ್ ಚೌಕಾಶಿ ಮಾಡ್ತೀರಾ? ಚೌಕಸಿ ಚೌಕಸಿ ಚೌಕಸಿ. ಹಾಯ್, ಏನು ನಿಮ್ಮತ್ತೆ ಮಾವ ಇಬ್ರು ಮನೇಲಿ ಇದ್ದಾಗಿಲ್ಲ? ಇಬ್ರು ಟೂರ್ಗೆ ಹೋಗಿದ್ದಾರೆ. ಮಾಯಿ ಮನೇಲಿ ಇಲ್ಲ ಅಂದ್ರೆ ಮನೆಯೆಲ್ಲ ಮಣಮಣ ಅಂತ ಇರುತ್ತೆ. ಸರಿ ಸರಿ, ಬೇಗ ಬೇಗ ತರಕಾರಿ ತಗೋ, ನಿಮಗೆ ಲಾಭ ಆಗೋಂತ ಒಂದು ಒಳ್ಳೆ ವಿಷಯ ಹೇಳ್ತೀನಿ. ಏನೋ ಲಾಭದ ವಿಷಯ ಅಂದ್ರಲ್ಲ, ಏನೋ ಹೇಳ್ತೀನಿ ಬಾ. ವೆಲ್ಕಮ್ ಜಯ ಆಂಟಿ. ಜಾಗಿಂಗ್ ಆಯ್ತಾ? ಜಾಗಿಂಗ್ ಅಲ್ಲ, ಶಾಪಿಂಗ್. ಇಷ್ಟೊಂದು ವೆಜಿಟೇಬಲ್ಸ್ ಪರ್ಚೇಸ್ ಮಾಡಿದ್ರಾ? ನಿಮ್ಮ ಅಂಕಲ್ ಬಾಕ್ಸರ್ ಬಲರಾಮ್ಗೆ ದಿನ 2 ಮಣ ಸೊಪ್ಪು ಮೇವು ಹಾಕ್ಬೇಕಲ್ಲ? ಓ, ಬಾಕ್ಸರ್ ಅಂಕಲ್ಗೆ ಮೇವ್ ಹಾಕ್ತೀರಾ? ಹಾಗೆ ಕಲ್ಗಚ್ಚು ಕುಡಿಸ್ಬಿಡಿ. ಶ್ರೀಹರಿ, ನಿಮ್ಮಿಬ್ರು ತಲೆ ಹಟ್ಟೆ ಮುಗಿತಾ? ಜಯ ಆಂಟಿ ಹತ್ರ ನಾನೇನೋ ಇಂಪಾರ್ಟೆಂಟ್ ಆಗಿ ಮಾತಾಡ್ಬೇಕು, ರೈಟ್ ಹೇಳಿ. ಚಾರು, ಈ ತರಕಾರಿ ಹತ್ರ ಚೌಕಾಸಿ ಮಾಡಿದ್ರೆ ಎಷ್ಟು ಉಳಿಸ್ತೀಯಾ? ಅಪ್ಪಪ್ಪ ಅಂದ್ರೆ 5 ರಿಂದ 10 ರೂಪಾಯಿ. ಅದೇ ನಾನ್ ಹೇಳೋ ಸ್ಕೀಮ್ ಮಾಡಿದ್ರೆ 1000 ರೂಪಾಯಿ ಹಣ ಉಳಿಸ್ಬೋದು. ಹೌದಾ? ನೀವ್ ಹೇಳಿ. ಹೇಗೋ ನಿಮ್ಮ ಅತ್ತೆ ಮಾವ ಅವಾಗ ಟೂರ್ಗೆ ಹೋಗ್ತಾ ಇರ್ತಾರೆ, ಮನೆ ಖಾಲಿ ಇರುತ್ತೆ, ಅದನ್ನೇ ಲಾಭ ಮಾಡ್ಕೋಬೇಕು. ಹೇಗೆ? ಹಿಂದೆ ಕುತ್ಕೊಂಡು ಹೇಳ್ತೀನಿ. ಕೊಡಗು ಮಂಗಳೂರಲ್ಲೆಲ್ಲ ಹೋಮ್ ಸ್ಟೇ ಅಂತ ಇರುತ್ತೆ. ದಿನಕ್ಕೆ 2 ರಿಂದ 3 ಸಾವಿರ ರೂಪಾಯಿ ಕೊಟ್ರೆ ಊಟ ವಸತಿ ಎಲ್ಲ ಕೊಡ್ತಾರೆ. ಟೂರಿಸ್ಟ್ಗಳು ಬಂದು ಆರಾಮವಾಗಿದ್ದು ಹೋಗ್ತಾರೆ. ಮನೆಗಳಲ್ಲೇ ಹೋಮ್ ಸ್ಟೇ ಮಾಡ್ಬೋದು. ಹೌದಾ? ದಿನಕ್ಕೆ ಇಷ್ಟು ಅಂತ ಹಣ ಕೊಟ್ಬಿಡ್ತಾರೆ. ನಮ್ದೇ ಅಡ್ಗೆ ಅವ್ರಿಗೂ ಆಗತ್ತೆ. ಇದೇ ಲೈಟು, ಇದೇ ಫ್ಯಾನು, ಇದೇ ಮನೆ, ಅದೇ ಫ್ರಿಡ್ಜ್. ಖರ್ಚು ಏನು ಇರಲ್ಲ. ಬಂದವರು ಅವ್ರ ಅಡ್ಗೆನ ಅವರೇ ಮಾಡ್ಕೊಳ್ಳೋದು ಉಂಟು. ತುಂಬಾ ಚೆನ್ನಾಗಿದೆ, ಗುಡ್ ಕಾನ್ಸೆಪ್ಟ್. ನಮ್ಮ ಹನಮಗಿರಿಲಿ ಹೇಗೂ ಜಾಸ್ತಿ ಸಾಫ್ಟ್ವೇರ್ ಕಂಪ್ನಿಗಳಿದೆ. ಬೇರೆ ಊರುಗಳಿಂದೆಲ್ಲ ಹೆಣ್ಮಕ್ಳು 2-3 ದಿನಕ್ಕೋಸ್ಕರ ಕೆಲ್ಸದ ಮೇಲೆ ಬರ್ತಾ ಇರ್ತಾರೆ. ಅಂತವ್ರಿಗೆ ಹೋಟೆಲ್ ಅಕೊಮಡೇಷನ್ಗಿಂತ ಹೋಮ್ ಸ್ಟೇ ಆದ್ರೆ ಸೇಫ್ಟಿನೂ ಜಾಸ್ತಿ, ಸೆಕ್ಯೂರಿಟಿನೂ ಇರುತ್ತೆ. ಏನಂತೀಯ? ವೆರಿ ಗುಡ್ ಐಡಿಯಾ. ನಾನು ಜಾನು ಹತ್ರ ಮಾತಾಡ್ತೀನಿ. ಈಗ ಮಾತಾಡಿ ನನ್ಗೇನು ಅಂತ ತಿಳಿಸು, ಓಕೆನಾ? ಬಾಯ್ ಬಾಯ್. ಜಾನು, ಏನು ಊಟ ಚೆನ್ನಾಗಿತ್ತಾ? ನೀನು ಮಾಡಿರೋ ಅಡ್ಗೆ ಚೆನ್ನಾಗಿಲ್ದೇ ಇರತ್ತ? ನಾವು ತಿನ್ನೋ ಒಂದು ತುತ್ತಲ್ಲಿ ಬೇರೆ ಹತ್ರ ಹಂಚ್ಕೊಡ್ರೆ ಚೆನ್ನಾಗಿರತ್ತಲ್ವಾ? ನೀನ್ ಈ ಮಾತು ಹೇಳ್ತಿದ್ಯಾ? ಹ್ಞೂ ಜಾನು, ನೋಡಿ ನಾವು ಮಾಡೋ ಅಡ್ಗೆನ, ಫುಡ್ನ, ಬ್ರೆಡ್ನ ಬೇರೆ ಹತ್ರ ಹಂಚ್ಕೊಂಡ್ರೆ ತುಂಬಾ ಒಳ್ಳೇದಾಗತ್ತೆ. ಅಂದ್ರೆ ಯಾರೋ ಗೆಸ್ಟ್ ಬರೋ ಸೂಚನೆ ಇದೆ. ಕರೆಕ್ಟ್ ಆಗಿ ಗೆಸ್ ಮಾಡಿದ್ರಿ. ಈ ಪೇಯಿಂಗ್ ಗೆಸ್ಟ್ ತರ ನಮ್ಮನೇನೆ ಯಾಕೆ ಹೋಮ್ ಸ್ಟೇ ಮಾಡ್ಕೋಬಾರ್ದು? ಮಾಯಿ ಮಾವನ್ ರೂಮ್ನ ರೆಂಟ್ ಕೊಟ್ರೆ 2000 ರೂಪಾಯಿ ಬರುತ್ತೆ ಜಾನು ದಿನಕ್ಕೆ. ಈ ಐಡಿಯಾ ಯಾಕೋ ದುಡ್ಡಿಗೆ ಲಿಂಕ್ ಆಗ್ತಿದೆ. ಹೌದು, ಬಿಟ್ಟಿಯಾಗಿ ಏನು ಕೊಡ್ಬಾರ್ದು. ಬಿಟ್ಟಿಯಾಗಿ ಕೊಟ್ರೆ ಅದಕ್ಕೆ ಬೆಲೆನೇ ಇರೋದಿಲ್ಲ. ಗೆಸ್ಟ್ಗಳು ಹೋಟೆಲ್ ಅಲ್ಲಿ ಇರೋ ಬದಲು ನಮ್ಮನೇನಲ್ಲೇ ಹೋಮ್ ಸ್ಟೇ ನಲ್ಲಿ ಇರ್ಬೋದಲ್ಲ. ವಂಡರ್ಫುಲ್ ವಂಡರ್ಫುಲ್. ನಿನ್ ಮದುವೆ ಆಗಿದ್ದಕ್ಕೆ ಸಾರ್ಥಕ ಆಯ್ತು ನೋಡು. ಕರೆಕ್ಟ್. ಎಷ್ಟು ದಿವಸ ಅಂತ ಈ ತರಕಾರಿನಲ್ಲಿ 10 ರೂಪಾಯಿ ಉಳಿಸ್ಬಿಟ್ಟು ಚೌಕಾಸಿ ಮಾಡ್ಲಿ? ಹೋಮ್ ಸ್ಟೇ ಮಾಡಿದ್ರೆ 1000 ರೂಪಾಯಿ ದುಡಿಬಹುದು. ಒಳ್ಳೆ ಐಡಿಯಾ ಆತ್ಗೆ. ನೀವೆಲ್ಲ ಹೇಗಿದ್ರು ನನಗೆ ಕೆಲಸ ಇಲ್ಲ ಅಂತ ಬೈತಿರ್ತೀರಲ್ಲ, ಈ ಐಡಿಯಾ ಎಕ್ಸಿಕ್ಯೂಟ್ ಮಾಡಿದ್ರೆ ನನಗೂ ಒಂದು ಒಳ್ಳೆ ಕೆಲಸ ಆಗತ್ತೆ. ಇಸ್ಕೊಂಡು ಗೆಸ್ಟ್ಗೆ ಸರ್ವ್ ಮಾಡ್ತೀವಿ. ಸರ್ವಿಸ್ ಚಾರ್ಜಸ್ ಅಂತ ಟಿಪ್ಸ್ ತಗೋಬಹುದು. ನೀವು ರೂಮ್ ಬಾಯ್ ಆಗೋ, ನಾನು ಬೇರೆದಾಗ್ತೀನಿ. ಮೇಡಮ್ ಬೇಗ ಮಾಡು, ಗೆಸ್ಟ್ ಬಂದಾಯ್ತು. ವಾಟರ್ ಜಗ್ನ ಬ್ರಿಂಗ್ ಮಾಡಿ ಕೀಪ್ ಮಾಡಿದ್ರೆ ಎಲ್ಲ ಆಯ್ತು ಅಲ್ವಾ? ಸರಿ ಬಾ 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 ಬಾ. ಧರಿತ್ರಿ, ಕಂಫರ್ಟಬಲ್ ಆಗಿ 4 ದಿವಸ ನೀನ್ ಇದೇ ಮನೇಲೇ ಇರ್ಬೋದು. ಏನೂ ತೊಂದ್ರೆ ಇಲ್ಲ. ಈ ಮನೆ ನಿಂದೆ ಅಂತ ತಿಳ್ಕೊ. ಶ್ರೀಹರಿ, ನಿಮ್ಮೆ ಇವ್ರಿಗೆ ರೂಮ್ ತೋರಿಸಿ. We are here to serve you, madam.
ವೆಲ್ಕಮ್ ಡ್ರಿಂಕ್. ಥ್ಯಾಂಕ್ ಯು. Your sweet name, please? ಮಿಸ್ ಧರಿತ್ರಿ. Wow, such a good name. ಕ್ಷಮಯಾ ಧರಿತ್ರಿ. ಶ್ರೀಹರಿ, ಪಾನಿಪುರಿ ಕೇಳ್ಬೇಡ ಅವ್ರ ಹತ್ರ. ಪಾನಿಪುರಿನ? ಅಂದ್ರೆ ನಿಮ್ಗೆ ಪಾನಿಪುರಿ ಇಷ್ಟನಾ? ಆಬ್ವಿಯಸ್ಲಿ, ಯಂಗ್ಸ್ಟರ್ಸ್ಗೆಲ್ಲ ಪಾನಿಪುರಿ ಇಷ್ಟ ಆಗ್ಲೇಬೇಕಲ್ವಾ? Super then. We'll add it on the menu. ಅವ್ರ ರೂಮ್ ತೋರಿಸಿ. Come on. This is your room. Enjoy your stay. Thank you. ಸ್ವೀಟು, ಆ ಹುಡುಗಿ ಇಂಟರ್ವ್ಯೂಗೆ ಏನು ಬಂದಿದಾರಲ್ಲ, ಅವ್ರು ಇಲ್ಲಿ ಒಂದು 4 ದಿನ ಇದ್ದು ಅವ್ರು ವಾಪಸ್ ಊರಿಗೆ ಹೋಗ್ತಾರಾ? ಹೌದು ಜಾನು, ಹೋಗ್ತಾರೆ. ಅವ್ರು ಇಲ್ಲಿ ಇರೋಷ್ಟು ದಿವಸ 2,000 ರೂಪಾಯಿ ಚಾರ್ಜ್ ಕೊಡ್ತಾರೆ. ಒಳ್ಳೇದಾಯ್ತು ಸ್ವೀಟು. ಹಂಗೆ ನೋಡಕ್ ಹೋದ್ರೆ ಈ ಭೂಮಿ ಮೇಲೆ ನಾವೆಲ್ಲರೂ ದೇವರ ಗೆಸ್ಟ್ಗಳಲ್ವಾ? ಇದು ಒಂಥರ ಹೋಮ್ ಸ್ಟೇನೆ. ಅನ್ನದ ಋಣ ತೀರಿದ್ಮೇಲೆ ನಾವೆಲ್ಲರೂ ಅಲ್ಲಿಗೆ ಹೋಗ್ಬೇಕು. ಮುತ್ತಿನಂತ ಮಾತು. ಈ ಭೂಮಿ ಮೇಲೆ ನಾವೆಲ್ಲ ಗೆಸ್ಟ್ಗಳೇ ಅಲ್ವಾ? ನಿಮ್ಮನ್ನ ನಾನು ಅಕ್ಕ ಅಂತ ಕರಿಬೋದಾ? ಶೋರ್, ಕರಿಬೋದು. ಥ್ಯಾಂಕ್ ಯು ಸೋ ಮಚ್. ನಿಮ್ಗೆ ನಾನು ಅಡ್ಗೆಗೆ ಹೆಲ್ಪ್ ಮಾಡ್ಲಾ? ಖಂಡಿತವಾಗ್ಲೂ ಮಾಡ್ಬೋದು. ನೀವು ಹೋಗಿ. ಕನಸಲ್ಲ, ನನ್ಸೆ. ಇದೇನಿದು? ಸದಾ ಬ್ರೆಡ್ ನ ಕಿತ್ಕೊಂಡು ತಿನ್ನೋ ಇವ್ರ ಮನೆಯಲ್ಲಿ ಘಮ್ ಅಂತ ಉಪ್ಪಿಟ್ಟು ವಾಸನೆ ಬರ್ತಾ ಇದೆ. ಏನಿದು? ಪ್ರಪಂಚದ 8ನೇ ಅದ್ಭುತ ನೋಡ್ತಾ ಇದ್ದೀನಿ. ಉಪ್ಪಿಟ್ಟು ಮಾಡ್ತಾ ಇದೀಯಾ? ಬ್ರೆಡ್ ಉಪ್ಪಿಟ್ಟು ತಾನೆ? ಅಲ್ಲ, ರವೆ ಉಪ್ಪಿಟ್ಟು, ಬನ್ಸಿ ರವೆ. ಯಾರಮ್ಮ ನೀನು? ಚಾರು, ನನ್ಗೆ ಅಕ್ಕ ಆಗ್ಬೇಕು. ನೀವ್ ಕೊಟ್ಟಿದ ಐಡಿಯಾನೇ ಇದು. ಹೋಮ್ ಸ್ಟೇಗೆ ಅಂತ ಬಂದಿರೋ ಹುಡುಗಿ ಧರಿತ್ರಿ ಅಂತ ಇವಳ ಹೆಸರು. ಧರಿತ್ರಿ, ಏನಾದ್ರೂ ಹೆಲ್ಪ್ ಬೇಕಾ? ಬೇಡ ಬೇಡ, ನೀವಿಬ್ರು ಮಾತಾಡ್ತಾ ಕುತ್ಕೊಂಡಿರಿ, ನಾನು ಹೋಗಿ ಟಿಫನ್ ತಗೊಂಡ್ ಬರ್ತೀನಿ. ಥ್ಯಾಂಕ್ ಯು ಸೋ ಮಚ್. ಒಳ್ಳೆ ರಿಲೀಫು. ಬನ್ನಿ ಕುತ್ಕೊಳ್ಳಿ. ಮತ್ತೆ ಬಲರಾಮ್ ಅಂಕಲ್ ಇಲ್ಲಿ ಕಾಣಿಸ್ತಾನೆ ಇಲ್ಲ. ಉಪ್ಪಿಟ್ಟು ಬಂತು. ಉಪ್ಪಿಟ್ಟಂತೂ ಕ್ಲಾಸು. ಅದ್ಯಾವ ಪುಣ್ಯಾತ್ಮ ಉಪ್ಪಿಟ್ಟನ್ನು ಕಂಡುಹಿಡಿದಿದನೋ. ಪ್ರಪಂಚದಲ್ಲಿ ಏನೇ ತಿನ್ನೋ ಐಟಮ್ ಇದ್ರು ಉಪ್ಪಿಟ್ಟು ಮುಂದೆ ಯಾವುದೂ ಇಲ್ಲ ನೋಡು. ಉಪ್ಪಿಟ್ಟೇನೋ ಚೆನ್ನಾಗಿದೆ, ಆದ್ರೆ ಬ್ರೆಡ್ ನ ಬೀಟ್ ಮಾಡೋಂತ ಐಟಮ್ ಈ ಜಗತ್ತಲ್ಲೇ ಇನ್ನೊಂದಿಲ್ಲ. ಚೆನ್ನಾಗಿ ಮಾಡಿದ್ಯಾ. ಅರೆ, ಕಾಫಿನ ನೀನ್ ಮಾಡೋ ಅಷ್ಟೇ ಚೆನ್ನಾಗಿ ಮಾಡಿದಾಳೆ. ಡಿಕಾಕ್ಷನ್ ಅಂತಾನೆ ಹಾಕಿದ್ದು. ನಿಮಿಡಮ್ಮಿ, ಮಸಾಲೆ ದೋಸೆ ಎಷ್ಟೇ ಗರ್ಗರಿಯಾಗಿ ಬಂದ್ರು ಅದ್ರ ಕ್ರೆಡಿಟ್ ಹೋಗೋದು ಹಿಟ್ ರುಬ್ಬಿರೋ ಗ್ರೈಂಡ್ರಿಗೆ. ಆಂಟಿ, ನಿಮ್ ಮನೇಲಿ ಯಾರ್ಯಾರು ಇದ್ದೀರಾ? ನಾನು ನನ್ ಗಂಡ ಅಷ್ಟೇ. ಇವರೆಲ್ಲರೂ ನನ್ನ ಜಾಗಿಂಗ್ ಜಯ ಅಂತ ರೇಗಿಸ್ತಾ ಇರ್ತಾರೆ. ಪಾಂಡು ಅಂಕಲ್ಗೆ ನೀವ್ ಗರ್ಲ್ ಫ್ರೆಂಡ್ ಅಂತ ಶ್ರೀಹರಿ ಹೇಳ್ತಿದ್ದ. ನಾನೆಲ್ಲೂ ಆ ಥರ ಡೈರೆಕ್ಟ್ ಆಗಿ ಹೇಳಿಲ್ಲ. ಗರ್ಲ್ ಫ್ರೆಂಡ್ ಟೈಪ್ ಅಂತ ಟೆಲ್ ಮಾಡಿದ್ದಷ್ಟೇ. ಅಷ್ಟೇ ತಾನೆ, ಹೇಳಿ ಬಿಡು. ಪಾಂಡು ಅವರು ನನಗೆ ಫ್ರೆಂಡ್, ಹೆಂಗ ಗರ್ಲ್ ಅದಕ್ಕೆ ಹೇಳ್ತಾ ಇದ್ದಾರೆ. ಇವ್ರ ಯಜಮಾನ್ರು ಬಾಕ್ಸರ್ ಬಲರಾಮ್ ಅಂತ. ದಿಶಮ್ ದಿಶಮ್ ಅಂತ ಎಷ್ಟು ಚೆನ್ನಾಗಿ ಬಾಕ್ಸಿಂಗ್ ಹಿಟ್ ಮಾಡ್ತಾರೆ ಗೊತ್ತಾ? ಐಸಿಂದ ಸಿ ಮಾಡಕ್ಕೆ ಖುಷಿ ಆಗುತ್ತೆ. ಮನೇಲಿ ನೀವಿಬ್ರೇನ ಇರೋದು? ಹೌದು, ನಾವಿಬ್ರೇ ಇರೋದು. ಇವ್ರ ಮನೆ ಕಾಫಿ ತುಂಬಾ ಚೆನ್ನಾಗಿರುತ್ತೆ ಅಂತ ಆಗಾಗ ಬರ್ತಾ ಇರ್ತೀನಿ. ಹಾಗಿದ್ರೆ 1 ನಿಮಿಷ ಇರಿ, ಉಪ್ಪಿಟ್ಟನ್ನ ಜಾಸ್ತಿನೇ ಮಾಡಿದೀನಿ, ಬಾಕ್ಸ್ಗೆ ಹಾಕೊಡ್ತೀನಿ. ಹಾಗೆ ಕಾಫಿನೂ ಫ್ಲಾಸ್ಕ್ ಹಾಕೊಡ್ತೀನಿ. ಅಯ್ಯೋ, ಎಂತ ಒಳ್ಳೆ ಹುಡುಗಿ ಅಮ್ಮ. ತಗೊಂಡ್ ಹೋಗು. ಚಾರು, ಬೈಲಿ. ಹೋಮ್ ಸ್ಟೇಗೆ ಯಾರು ಬಂದ್ರೆ ಲಾಭ ಆಗುತ್ತೆ ಅಂತ ಏನೇನೋ ಹೇಳ್ದೆ. ಆದ್ರೆ ಅತಿ ವಿನಯಂ ಧೂರ್ತ ಲಕ್ಷಣಂ ಇದನ್ನ ನೋಡಿದ್ರೆ ನನ್ಗೆ ಯಾಕೋ ಭಯ ಆಗ್ತಾ ಇದೆ. ಮನೆಯಿಂದ ಏನಾದ್ರು ಕದ್ಕೊಂಡು ಹೋಗಿದ್ದಾಳು. ಹುಷಾರು. ಬಾಕ್ಸ್ ಫ್ಲಾಸ್ಕ್ ಆಮೇಲೆ ತಂದ್ಕೊಡ್ತೀನಿ. ಬರಲ್ಲ, ಬಾಯ್. ಶುರುವಾತಲ್ಲಿ ಅಗಸ ಎತ್ತಿ ಎತ್ತಿ ಒಗದಾಡೋ ಹಾಗೆ ಮೊದಲನೇ ದಿನ ನೋಡಿ, ಅದಕ್ಕೆ ಸ್ವಲ್ಪ ಉಪ್ಪಿಟ್ಟು ಕಾಫಿ ಜಾಸ್ತಿನೇ ಮಾಡಿಕೊಟ್ಟು ಕಳಿಸಿದ್ದಾರೆ. ಜಬಾಯಿಸ್ಲಿ ಬಿಡಿ. ಸ್ವೀಟು, ಪಾಪ ಇವ್ರು ನಿಂಗೆ ಎಷ್ಟೊಂದು ಹೆಲ್ಪ್ ಮಾಡ್ತಾರಲ್ಲ. ಆದ್ರೆ ಈ ಜಯ ಆಂಟಿ ಹೇಳಿದ ಮಾತುಗಳು ನನ್ ಕಿವಿಲಿ ಇನ್ನ ಹಂಗೆ ಗುಯ್ಗುಡ್ತಾ ಇದೆ ಜಾನು. ಯಾವ್ದು ಅತಿ ವಿನಯಂ ಧೂರ್ತ ಲಕ್ಷಣಂ ಅಂತನ? ಈ ಹುಡುಗಿ ಹಾಗೆ ನನ್ಸಲ ಬಿಡು. ಮನುಷ್ಯನ ನಂಬೇಕು ಸ್ವೀಟು. ನೋಡು, ಹೋಮ್ ಸ್ಟೇಗೆ ಎಷ್ಟೊಂದ್ ಜನ ಬರ್ತಾರೆ, ಎಷ್ಟೊಂದ್ ಜನ ಹೋಗ್ತಾರೆ. ಬಂದವರೆಲ್ಲ ಕೆಟ್ಟವರಾಗಿರಲ್ಲ ಅಲ್ವಾ? ಅದೇನೋ ಸರಿ ಹೋಗ್ತಿಲ್ಲ. ಏನಿಲ್ಲ, ಸುಮ್ಮನೆ ತಗೊಳ್ಳಿ. ಏನಿದು? ತಿಳಿ ಸಾರು, ರುಚಿ ನೋಡಿ. ತಿಳಿ ಸಾರು. ಓಕೆ, ಥ್ಯಾಂಕ್ ಯು.
ವಂಡರ್ಫುಲ್. ಈ ತರಾನು ತಿಳಿ ಸಾರು ಮಾಡ್ಬೋದು ಅಂತ ನಂಗೆ ಗೊತ್ತೇ ಇರ್ಲಿಲ್ಲ. ಬ್ರೆಡ್ ಗಣ್ಣ ಹಾಕಿದ್ಯಾ? ಸಾರಿಗೆ ಬ್ರೆಡ್ ಹಾಕಲ್ಲ, ಸೂಪ್ ಹಾಕ್ತಾರೆ. ಈ ಬಾಯಿ ಕೆಟ್ಟವ್ರಿಗೆ ಅಥವಾ ಜ್ವರ ಬಂದವ್ರಿಗೆ ಈ ತರ ತಿಳಿ ಸಾರು ಕೊಟ್ರೆ ಪರಮಾನಂದ ಆಗ್ಬಿಡುತ್ತೆ. ವಂಡರ್ಫುಲ್. ಥ್ಯಾಂಕ್ ಯು ಸೋ ಮಚ್. ಸಖತ್ತಾಗಿದೆ ಅಲ್ಲ? ಚೆನ್ನಾಗಿದೆ. ಬ್ಯೂಟಿಫುಲ್. ಇವರು ಗೆಸ್ಟ್ ಆಗೋ ಬದಲು ನಮ್ಮ ಮನೆಗೆ ಹೋಸ್ಟ್ ಆಗಿದ್ಬಿಟ್ಟಿದ್ರೆ ಎಷ್ಟು ಚೆನ್ನಾಗಿರತ್ತಲ್ಲ. ಗೆಸ್ಟ್ ಹೋಸ್ಟ್ ಪಾಪಣ್ಣ, ಅದು ಯಾವಾಗತ್ತೆ? ಶ್ರೀಹರಿ ಮನ್ಸ್ ಮಾಡಿದ್ರೆ ಆಗತ್ತೆ. ಹೇಗಿದ್ರು ಅವಳನ್ನ ಅಕ್ಕ ಅಂತ ಕರೆದಿದ್ದಾಳೆ. ಶ್ರೀಹರಿ, ಹೌ ಇಸ್ ಇಟ್ ಪಾಸಿಬಲ್? ನಿಮ್ಮಿ ಈ 500 ರೂಪಾಯಿ ತಗೋ, ಶ್ರೀಹರಿಗೆ ಪಾನಿಪುರಿ ಕೊಡ್ಸು, ಅರ್ಥ ಆಗತ್ತೆ. ಥ್ಯಾಂಕ್ ಯು ಪಾಪಣ್ಣ. ಋಣಾನು ಬಂದ ಇದ್ರೆ ನೀನ್ ಕೊಟ್ಟ ಐಡಿಯಾ ಫಲಿಸಿತು ಒಲವಿನ ಪೂಜಾ ಫಲ ಆಗತ್ತೆ. ನನಗೆ ಇವಾಗ ಗೊತ್ತಾಯ್ತು, ಅವಳು ಈ ಮನೆಗೆ ಶ್ರೀಹರಿಗೆ ವೈಫ್ ಆಗಿ ಬರೋದಂತನಾ? ಸುಮ್ಮನೆ 500 ರೂಪಾಯಿ ಕೊಟ್ಟ ತಕ್ಷಣ ಬ್ರೈನ್ ಓಪನ್ ಆಗೋಯ್ತಲ್ಲ ನಿನ್ಗೆ. ನಾನು ಚಾರು ಹೊತ್ತಿಗೆ ಕಮ್ ಮಾಡಿದ್ಮೇಲೆ ಮಮ್ಮಿ ಜೊತೆ ಥರ್ಡ್ ವರ್ಲ್ಡ್ ವಾರ್ ನಡೀತಿದೆ. ಇನ್ನ ದರಿತ್ರಿ ಸೆಕೆಂಡ್ ಹೊತ್ತಿಗೆ ಕಮ್ ಮಾಡಿದ್ರೆ ಫೋರ್ತ್ ವರ್ಲ್ಡ್ ವಾರ್ ನಡೆದು ಬಿಡುತ್ತೆ. ನಿಮಿಡಮ್ಮೆ, ನನ್ ಧರಿತ್ರಿ ಬಗ್ಗೆ ಹಂಗೆಲ್ಲ ಮಾತಾಡ್ಬೇಡ. ಅವಳು ತುಂಬಾ ಒಳ್ಳೆಯವಳು. ಹೋಗೋ, ನಾನು ಪಾನಿಪುರಿ ಈಟ್ ಮಾಡಕ್ ಗೋ ಮಾಡ್ತೀನಿ. ಜಯ ಆಂಟಿ, ನನಗ್ ಧರಿತ್ರಿ ತುಂಬಾ ಹಿಡಿಸಿದ್ಲು. ಜಾನು ಹತ್ರನೂ ಅದನ್ನೇ ಹೇಳ್ತಿದ್ದೆ. ಹೌದು, ಧರಿತ್ರಿ ತುಂಬಾ ಒಳ್ಳೆಯವರು. ಅಗೋ ಧರಿತ್ರಿನೇ ಬಂದ್ಲು. ನಿಂಗ್ 100 ವರ್ಷ ಆಯಸ್ಸು. ನಂಗೆ ಟೈಮ್ ಆಯ್ತು, ನಾನು ಹೊರಟೆ. ಅಲ್ಲ, 4 ದಿವಸ ಇರ್ತೀನಿ ಅಂತ ಹೇಳಿ 3 ದಿವಸಕ್ಕೆ ಹೊರಡ್ತಿದ್ಯಾ? ನಾನು ಬೇಜಾರಾಗಿದ್ದೀನಿ. ಯಾಕೆ ಏನು ಅಂತ ಏನು ಕೇಳ್ಬೇಡಿ ನನ್ನ. ಧರಿತ್ರಿ, ಏನಾಯ್ತು? ಹೀಗೆ ದಿಢೀರ್ ಅಂತ ಮನೆ ಬಿಟ್ಟು ಹೊಟ್ಟೋದ್ರೆ ನಾವ್ ಏನಂತ ಅನ್ಕೋಬೇಕು? ಏನಾಯ್ತಮ್ಮ, ಹೇಳಿ ಹೋಗು. ಅದೇನಾಯ್ತು ಅಂತ ನಾನು ಹೇಳ್ತೀನಿ. ನನ್ನಿಂದಾನೆ ಒಂದು ಸಣ್ಣ ಮಿಸ್ಟೇಕ್ ಆಗೋಯ್ತು. ಏನದು? ಏನಾಯ್ತು ಅಂದ್ರೆ, ಧರಿತ್ರಿ, ಹೇಳು ಶ್ರೀಹರಿ. ನಾನು ನಿನ್ನ ಏನೋ ಕೇಳ್ಬೇಕು. ಕೇಳು. ಚೆಲುವೆ ಒಂದು ಕೇಳ್ತೀನಿ, ಇಲ್ಲ ಅಂದೆ ಕೊಡ್ತೀಯ. ನಿನ್ನ ಪ್ರೀತಿ ಮಾಡ್ತೀನಿ, ಮನಸ್ಸು ಹೃದಯ ಕೊಡ್ತೀಯ. ನಾನು ನಿನ್ನನ್ನು ಯಾವತ್ತೂ ಆ ದೃಷ್ಟಿಯಿಂದ ನೋಡಿಲ್ಲ. ಛೇ, ಇಷ್ಟ ಆಯ್ತು. ಅದ್ರಲ್ಲಿ ತಪ್ಪೇನಿದೆ? ಅವ್ನ್ ಮನ್ಸಲ್ಲಿ ಏನ್ ಆಸೆ ಇತ್ತು ಅದನ್ನ ನಿನ್ ಹತ್ರ ಬಂದ್ ಹೇಳ್ಕೊಂಡ. ನೀನ್ ಯಾಕೆ ಸಿಟ್ ಮಾಡ್ಕೋತ್ಯಾ? ನಾನು ಇಲ್ಲಿ ಬಂದಿದ್ ಯಾಕೆ ಅಂತ ಹೇಳಿದ್ರೆ ನೀವು ನನ್ನ ಪರಿಸ್ಥಿತಿನ ಅರ್ಥ ಮಾಡ್ಕೊಳ್ತೀರಾ. ಹೇಳಿ. ನಾನೊಬ್ಳು ಅನಾಥೆ. ಅನಾಥಾಶ್ರಮದಲ್ಲೇ ಓದಿ ಬೆಳೆದಿದ್ದು. ಒಂದು ಫ್ಯಾಮಿಲಿ ಅಂದ್ರೆ ಹೇಗಿರುತ್ತೆ ಅಂತಾನೆ ನನಗೆ ಗೊತ್ತಿರಲಿಲ್ಲ. ಒಟ್ಟು ಕುಟುಂಬದ ಕಲ್ಪನೆನೇ ನನಗಿರ್ಲಿಲ್ಲ. ನಾನೊಂದು ಸೀರಿಯಲ್ ನೋಡ್ತಾ ಇದ್ದೀನಿ, ಮನೆಯ ಧರ್ಮಸ್ಥಳ ಅಂತ. ಒಟ್ಟು 32 ಜನ ಇರುವಂತ ಒಂದು ಕುಟುಂಬದ ಸ್ಟೋರಿ ಅದು. ಆ ಕುಟುಂಬದ ಸದಸ್ಯರೆಲ್ಲ ಒಬ್ರನ್ನೊಬ್ರು ಅರ್ಥ ಮಾಡ್ಕೊಂಡು ಎಷ್ಟು ಚೆನ್ನಾಗಿ ಬದುಕಿ ಬಾಳ್ತಿದ್ದಾರೆ. ಅದೇ ತರ ನಾನು ಒಂದು ಕುಟುಂಬದಲ್ಲಿ ಇರಬೇಕು ಅಂತ ಆಸೆ ಪಟ್ಟೆ. ಆ ಎಕ್ಸ್ಪೀರಿಯನ್ಸ್ಗೋಸ್ಕರ ಈ ಮನೆವರೆಗೂ ಬಂದೆ. ಕುಟುಂಬದ ಅನುಭವಕ್ಕೋಸ್ಕರ ನೀನ್ ಇಲ್ಲಿ ಬಂದಿದ್ದ? ಈಗಾಗಲೇ ನನ್ನನ್ನು ಒಂದು ಹುಡುಗ ಇಷ್ಟಪಟ್ಟಿದ್ದಾನೆ. ಅವ್ರದ್ದು ಒಂದು ತುಂಬು ಕುಟುಂಬನೇ. ಆ ಕುಟುಂಬದಲ್ಲಿ ನಾನು ಹೇಗಿರ್ಬೇಕು ಅಂತ ಕಲ್ತ್ಕೊಳ್ಳೋಕೆ ಈ ಮನೆಗೆ ನಾನು ಬಂದೆ. ಈ ಮನೇಲಿರೋ ಚಾರು ಆಗಲಿ, ಪುಂಡ ಆಗಲಿ, ಶ್ರೀಹರಿ ಆಗಲಿ ಎಲ್ಲರೂ ನನಗೆ ಒಡ ಹುಟ್ಟಿದವರು ಅಂತ ನಾನು ತಿಳ್ಕೊಂಡಿರೋದು. ಅಣ್ಣ ಅನ್ಕೊಂಡಿದ್ದಂತ ಶ್ರೀಹರಿನ ನನಗೆ ಪ್ರಪೋಸ್ ಮಾಡ್ದ. ನನ್ನ ಹೃದಯ ಎಲ್ಲ ಛಿದ್ರ ಛಿದ್ರ ಆಗೋಯ್ತು. ಈ ಮನೆನೂ ಸಾಕಾಗೋಯ್ತು. ಧರಿತ್ರಿ, ಸಾಕ್ ನಿಲ್ಸು. ತಗೊಳ್ದಿನ. ಏನದು? ವಿಷ. ಒಬ್ಬ ಅಣ್ಣ ಆಗಿ ತಂಗಿಗೆ ಇನ್ನೇನ್ ತಾನೇ ಕೊಡಕ್ ಸರ್. ಇದು ಹಬ್ಬದ ಸೀಸನ್, ಅದಕ್ಕೆ ಸ್ವಲ್ಪ ಸೆಂಟಿಮೆಂಟ್ ಇರ್ಲಿ ಅಂತ ಅರ್ಶಿನ ಕುಂಕುಮ ತಂದಿದ್ದೀನಿ. ತಗೊಳವ, ರಾಖಿನೂ ಇದೆ, ಕಟ್ಬಿಡು. ಇವತ್ತಿಂದ ನೀನ್ ನನ್ನ ತಂಗಿ. ಕಟ್ಟು ಕಟ್ಟು. ಅಣ್ಣ ತಂಗಿಯರೇ ಈ ಬಂದ, ಜರುಬಗಳ ಅನುಬಂಧ, ರಕ್ಷಾ ಬಂಧನ, ಈ ರಕ್ಷಾ ಬಂಧನ. ಅಣ್ಣ, ತೆಗೆ ಅಣ್ಣ, ತೆಗೆ ಅಣ್ಣ, ತೆಗೆ. ಹೋಮ್ ಸ್ಟೇಗೆ ಎಷ್ಟಾಯ್ತು? ನೀವ್ ಒಟ್ಟು 3 ದಿವಸ ನಮ್ಮ ಮನೇಲಿದ್ರಿ. 8,000 ರೂಪಾಯಿ ಬಿಲ್ ಆಗಿದೆ. ಈ ಮನೆಗೆ ಬಂದೆ, ಅಣ್ಣ ತಂಗಿ ಎಲ್ಲ ಸಿಕ್ಕಿದ್ರು. ರಾಖಿ ಕಟ್ಟಿದ್ಮೇಲೆ ಈ ಅಣ್ಣ ಈ ತಂಗಿ ಎಷ್ಟೇ ದುಡ್ಡು ಕೇಳಿದ್ರು ಕೊಡ್ಲೇಬೇಕಲ್ವಾ? ಕೇಳು ತಂಜವ, ನೀನ್ ಎಷ್ಟು ಕೇಳ್ತೀವ ಅಷ್ಟು ದುಡ್ಡು ಕೊಡ್ತೀನಿ.
ಹಾಗಿದ್ರೆ 10,000 ರೂಪಾಯಿ ಕೊಡ್ತೀಯ ಅಣ್ಣ? ಹೇ ಶ್ಯೂರ್ ತಂಗಿ, ವೈ ನಾಟ್? ನನ್ನ ದುಡ್ಡೆಲ್ಲ ಅವನ ಹತ್ರ ಇರುತ್ತೆ. ಪಾಪಣ್ಣ 10,000 ರೂಪಾಯಿ ಕೊಡು. ಲೆಕ್ಕ ಆಮೇಲೆ ನೋಡ್ಕೊಳ್ಳೋಣ. ನಂದರಿಂದು 1,000 ಇರುತ್ತಲ್ಲ, ಕೊಡ್ತಾನೆ. ಅದೇ ಕೊಡಪ್ಪ ಇಲ್ಲಿ. ತಗೋ ತಂಗಿ, ಮಜಾ ಮಾಡು. ತಗೊಳ್ಳಿ, 8,000 ನಿಮಗೆ, ಇನ್ನು 2,000 ನಂಗೆ. ತಂಗಿ